ಪತ್ರಿಕಾ ಮಾಧ್ಯಮಕ್ಕೆ ನಮ್ಮ ಲೆಕ್ಕನಹಳ್ಳಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಹಾಗೂ ಲೆಕ್ಕನಹಳ್ಳಿಯಲ್ಲಿ ಎಲ್ಲ ಪ್ರತಿಯೊಬ್ಬರು ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರಿಗೂ ಸ್ವಾಗತ ಕೋರ್ತಾ ಇದ್ದೀವಿ. ಸರ್, ಇಲ್ಲಿ ಏನಾಗಿದೆ ಅಂದರೆ, ನಿನ್ನೆ ಒಂದು ಪ್ರೆಸ್ ಮೀಟ್ ಆಯಿತು. ಗಂಗಣ್ಣನವ್ರಿಗೆ ಮೂಲಭೂತ ಸೌಕರ್ಯನ ಲೆಕ್ಕನಹಳ್ಳಿಲಿ ಕಸ್ಕೊಂಡವ್ರೆ, ಗಂಗಣ್ಣವ್ರಿಗೆ ಏನೂ ಮಾಡ್ತಾ ಇಲ್ಲ ಅಂತ ಒಂದು ಪ್ರೆಸ್ ಮೀಟ್ ಆಯ್ತು ನಿನ್ನೆ. ಊರಿಂದ ಸಾಮಾಜಿಕ ಬಹಿಷ್ಕಾರ ಹಾಕವ್ರೆ ಅಂತ ಒಂದು ಪ್ರೆಸ್ ಮೀಟ್ ಆಯಿತು. ಸಾಮಾಜಿಕ ಬಹಿಷ್ಕಾರ ಅಂದ್ರೆ ನಮಗೇನು ಗೊತ್ತಿಲ್ಲ. ಆದರೆ ಇವತ್ತು ಯೋಚನೆ ಮಾಡಬೇಕು, ಇಡೀ ಹೆಚ್ಚು ನಮ್ಮ ಲೆಕ್ಕನಹಳ್ಳಿಲಿ ಪಂಚಾಯತಿಂದ ಆಗಿರ್ಬೋದು, ತಾಲೂಕ್ ಪಂಚಾಯತಿಂದ ಆಗಿರ್ಬೋದು, ಹೆಚ್ಚಿಗೆ ಅನುದಾನ ತಗೊಂಡಿರತಕ್ಕಂಥ ಯಾರಾದರೂ ವ್ಯಕ್ತಿ ನಮ್ಮ ಲೆಕ್ಕನಹಳ್ಳಿಲಿದ್ರೆ ಅದು ಗಂಗಣ್ಣವರು. ಇವತ್ತು ಪಂಚಾಯತಿಲಿರ್ತಕ್ಕಂಥ ಅನುದಾನ ಏನೈತೆ, ಲೋನಿನ ವಿಚಾರ ಆಗಿರ್ಬೋದು, ಲೋನು ತಗೊಂಡು ಮನೆ ಕಟ್ಕೊಂಡಿರೋರು ಶ್ರೀಮಾನ್ ಗಂಗಣ್ಣವರು. ಆದರೆ ನಾವು ನಮ್ಮ ಲೆಕ್ಕನಹಳ್ಳಿಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರ್ತಾರ. ಇಲ್ಲಿ ಜಾತಿ ಗೊತ್ತಿಲ್ಲ, ಜಾತಿ ಒಂದೇ, ಹೆಣ್ಣು ಜಾತಿ ಗಂಡು ಜಾತಿ. ಆದರೆ ನಾವೆಲ್ಲ ಸಮಾನ ವಯಸ್ಕರರು, ಪ್ರತಿಯೊಬ್ಬರು ಇಲ್ಲಿದ್ದೀವಿ. ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತರು ಎಲ್ಲರೂ ನಾವು ಇಲ್ಲಿ ಅನ್ಯೋನ್ಯವಾಗಿ, ನೋಡಿ ಮುಸ್ಲಿಮ್ಸ್ ಅವರೆಲ್ಲ ಇದ್ದಾರೆ, ಪ್ರತಿಯೊಬ್ಬರು ನಾವು ಅನ್ಯೋನ್ಯವಾಗಿ ಈ ಒಂದು ಲೆಕ್ಕನಹಳ್ಳಿ ಒಂದು ಸ್ಥಳದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಲ್ಲೇನಾಗಿದೆ ಅಂದರೆ, ನಮಗೆಲ್ಲ ಒಬ್ಬರು ನಾಯಕರು ರಾಜಣ್ಣವರು, KB ರಾಜಣ್ಣವರು, ಅವರು ಒಂದು ಮನೆ ಕಟ್ಟಕ್ಕಾದ್ರೂ ಅವ್ರ ಸಹಕಾರ ಇದೆ. ಒಂದು ಬಡವ್ರ ಮನೆ ಮದುವೆ ಮಾಡಬೇಕಾದ್ರೂ KB ರಾಜಣ್ಣವ್ರ ಸಹಕಾರ ಇದೆ. ಒಂದು ಫಂಕ್ಷನ್ ಮಾಡಬೇಕಾದ್ರೂ ಅವ್ರ ಸಹಕಾರ ಇದೆ. ಆದರೆ ಅಂತ ಒಂದು ವ್ಯಕ್ತಿ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಿರೋದು ನಮಗೆ ಬಹಳ ನೋವುಂಟು ಮಾಡಿದೆ. ನಾನೊಬ್ಬ ದಲಿತ ಮುಖಂಡ, ರಾಮನಗರ ಭೀಮ್ ಆರ್ಮಿ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ನಾನು. ಆದರೆ ನಾನು ಈ ಊರ್ನನು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ದಯಮಾಡಿ ನಮ್ಮ ಸ್ನೇಹಿತರು ಏನೇನೋ ಮಾತಾಡ್ತಾರೆ, ಅದ್ರ ನಮಗೆ ಬಹಳ ನೋವಾಗಿದೆ. ಯಾಕೆಂದ್ರೆ ಸ್ಥಳೀಕರು ನಾವು ಬೆಳಿಗ್ಗೆ ಎದ್ದು ರಾಜಣ್ಣವ್ರು ನೋಡ್ತೀವಿ, ಅಗ್ನಿಯವ್ರು ನೋಡ್ತೀವಿ, ಪ್ರತಿಯೊಬ್ಬರು ನೋಡ್ತೀವಿ. ಇವತ್ತು ನಮ್ಮೂರು ಏಳಿಗೆ ಆಗಿದೆ ಅನ್ನೋದ ಕಾರಣನೇ ಶ್ರೀಯುತ KB ರಾಜಣ್ಣವರು. ಅವರು ನಮಗೆ ನಮ್ಮೂರಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ, ದಯಮಾಡಿ ತಾವು ನೋಡಬೇಕು. ಪ್ರತಿಯೊಂದು ದೇವಸ್ಥಾನಗಳು ತಾವು ಹೋಗಿ ನೋಡಬೇಕು. ಈಗ ಜೀರ್ಣೋದ್ಧಾರ ಆಗ್ತೈತೆ. ಯಾರು ಸ್ವಾಮಿ ಮಾಡಿದವರು? 1 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ ಮಾಡ್ತಾವ್ರು ನಮ್ಮ ರಾಜಣ್ಣವ್ರು. ಇವತ್ತು ಸ್ವಂತ ದುಡ್ಡು ಖರ್ಚು ಮಾಡ್ತಾವ್ರು ಸ್ವಾಮಿ. ನಮ್ಮೂರು ಇಷ್ಟೊಂದೆಲ್ಲ, ಇಡೀ 2016ರಲ್ಲಿ ಸುವರ್ಣ ಗ್ರಾಮ ಅಂತ ನಮ್ಮೂರು ಅನೌನ್ಸ್ ಆಯ್ತು ಇಡೀ ರಾಮನಗರ ಜಿಲ್ಲೆಗೆ. ಯಾಕೆ ಪ್ರತಿಯೊಂದೂ ನಮ್ಮ ಅಗ್ನಿಗೆಲ್ಲ ಪ್ರತಿಯೊಂದು ಎಲ್ಲ ಹೇಳ್ಕೊಟ್ಟು ರಾಜಣ್ಣವರು ನಮ್ಮೂರು ಚೆನ್ನಾಗಿರ್ಬೇಕಪ್ಪ, ನಮ್ಮೂರಿಗೊಂದು ಒಳ್ಳೇದಾಗಬೇಕಪ್ಪ ಅಂತೇಳಿ ಮಾಡಿದಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಇವರು ಈ ಥರ ಎಲ್ಲ ಮಾತಾಡ್ತಾರೆ ಅಂದರೆ ನನಗೆ ಭಾಳ ನೋವಾಗಿರೋದ್ರಿಂದ ನಾನು ಬಂದು ಮಾತಾಡಬೇಕಾಗಿತ್ತು. ಆದರೆ ಗಂಗಣ್ಣವರು ಹೇಳ್ತಾವ್ರೆ ಮೂಲಭೂತ ಸೌಕರ್ಯ ಇಲ್ಲ. ಯಾರು ಸ್ವಾಮಿ ಹೇಳಿದ ಮೂಲಭೂತ ಸೌಕರ್ಯ ಇಲ್ಲ ಅಂತ? ನೋಡಿ ಸ್ವಾಮಿ, ಕರೆಂಟು, ಅವ್ರ ಮನೆ ಕರೆಂಟ್ ಹೋಗಿದೆ. ನೀರಿನ ವ್ಯವಸ್ಥೆ ಇಲ್ವಾ ಸ್ವಾಮಿ? ಯಾರು ಹೇಳಿದ್ದು? ಆಯ್ತು, ಇವ್ರ ಹತ್ರ ಮೂಲಭೂತ ಸೌಕರ್ಯ ಏನಿಲ್ಲ ಅಂತ ಹೇಳಿದ್ರು, ಆಯ್ತು ಒಪ್ಕೊಳ್ಳೋಣ, ಇರ್ಲಿ. ಪಂಚಾಯತಿಗೆ ಏನೋ ಹೋಗಿ ಒಂದು ಲೆಟರ್ ಕೊಟ್ಟವ್ರ ಸ್ವಾಮಿ? ಹೇಳಿ, ಪಂಚಾಯತಿಗೆ ಹೋಗಿ ಒಂದು ಏನಾದ್ರೂ ನಮಗೆ ಹಿಂಗ ಅನ್ಯಾಯ ಆಗೈತೆ, ನಮಗ್ ನೀರಿಲ್ಲ, KB ಅವ್ರ ಹತ್ರ ಹೋಗಿ ಒಂದು ಲೆಟರ್ ಕೊಟ್ಟವ್ರ ನಮಗ್ ಕರೆಂಟ್ ಇಲ್ಲ ಅಂತ? ದಯಮಾಡಿ ಈ ಜಾಗದ ಮಾಹಿತಿನ, ಹೆಚ್ಚು ಮಾಹಿತಿನ ನಮ್ಮ ಅಗ್ನಿಯವರು ಮತ್ತೆ ನಮ್ಮ ರೇಣುಕೇಶ್ ಅಣ್ಣವರು ಇದ್ರ ಜಾಗದ ಬಗ್ಗೆ ಮಾಹಿತಿ ಕೊಡ್ತಾರೆ. ದಯಮಾಡಿ ಕೇಳಿ. ಕೊನೆಗೆ ನಾನೊಂದೆರಡು ಮಾತಾಡಕ್ಕೆ ದಯಮಾಡಿ ಪ್ರೆಸ್ನವ್ರು ತಾವು ಅವಕಾಶ ಮಾಡಿಕೊಡ್ಬೇಕು. ಇದ್ರ ಮಾಹಿತಿನ ಅಗ್ನಿಯವರು ಮತ್ತೆ ರೇಣುಕೇಶ್ ಅವರು ಮಾಹಿತಿ ಕೊಡ್ತಾರೆ. ಇವತ್ತಿನ ಲೆಕ್ಕನಹಳ್ಳಿ ಗ್ರಾಮದಲ್ಲಿ ಲೆಕ್ಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾಂಪೌಂಡ್ ಅನ್ನು ಏಕಾಏಕಿ ಬೇರೆ ಊರಿಂದ ಬಂದು ಗಂಗಣ್ಣವರ ಕುಮ್ಮಕ್ಕಿನಿಂದ ಏಕಾಏಕಿ JCP ಯಂತ್ರದಿಂದ ಬಂದು ಓಡಾಕಿದ್ದಾರೆ. ಇವು ಗಂಗಣ್ಣನವರು ಹಾಕೊಂಡಿದ್ರು, ಕೇಸ್ ಹಾಕೊಂಡಿದ್ರು ಈ ಶಿವಕುಮಾರನ್ ಮೇಲೆ. ಶಿವಕುಮಾರನ್ ಪರವಾಗಿ ಕೋರ್ಟ್, ಮಗಡಿ ಕೋರ್ಟ್, ಸಿವಿಲ್ ಕೋರ್ಟ್ ಆರ್ಡರ್ ಆಯ್ತು. ಶಿವಕುಮಾರ ಆದ್ಮೇಲೆ ಶಿವಕುಮಾರಯ್ಯನವರು ಲೆಕ್ಕನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ನಾವು ಖರೀದಿ ಮಾಡಿದೀವಿ. ಖರೀದಿ ಮಾಡಾದ್ಮೇಲೆ ನಾವು 2023ರಲ್ಲಿ ಕಂಪ್ಲೇಂಟ್ ಕೊಟ್ಟು ನಾವು ಜಾಗ ಕ್ಲೀನ್, ಇವ್ರದ್ದು ಮೂಲ ಜಾಗ ರೇಣುಕೇಶ್ ಅವ್ರದ್ದು, ನಾವು ಕ್ಲೀನ್ ಮಾಡಕ್ ಹೋದಾಗ ಗಲಾಟೆ ಮಾಡಿದ್ರು ಗಂಗಣ್ಣ ಅವ್ರ ಮನೆ ಫ್ಯಾಮಿಲಿ.
ಗಂಗಣ್ಣ ಮನೆ ಫ್ಯಾಮಿಲಿ ಗಲಾಟೆ ಮಾಡಿದಾಗ ಕುದು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅವ್ರು 3 ದಿನ ಟೈಮ್ ತಗೊಂಡಿದ್ರು. ಡಿವೈಎಸ್ಪಿ ಬಂದಿದ್ರು, AP ಕುಮಾರ್ ಇನ್ಸ್ಪೆಕ್ಟರ್ ಸಾಹೇಬ್ರು ಬಂದಾಗ ನಾವು ಬತ್ತಿ ಸ್ಥಳ ಪರಿಸ್ಥಿತಿ ಮಾಡ್ದ ಅಂತ ಹೇಳಿದಾಗ ಒಂದು ವರದಿ ಕೇಳಿದ್ರು ಪಂಚಾಯತಿ ಗಂಗಣ್ಣ ಸತ್ತ ಕೇಳಿ ಹಾಲು ಉತ್ಪಾದಕರ ಸತ್ತ ಅಂತ ಕೇಳಿದಾಗ ಅವ್ರು ರಿಪ್ಲೈ ಕೊಟ್ಟಿದ್ರು. ಪಂಚಾಯತ್ ರಿಪ್ಲೈ ಕೊಟ್ಟಿದ್ದಾರೆ, ಯಾರು ಸತ್ತು ಅಂತ ಕೊಟ್ಟಿದ್ದಾರೆ. ಬಂದಾಗ 3 ದಿನ ಟೈಮ್ ನಿಮ್ಗೆ ರೆಕಾರ್ಡ್ ಇದೆ ತಗೊಂಬನಿ ಗಂಗಣ್ಣವರೇ ಅಂತ ಕೇಳಿದಾಗ ಇವತ್ತು 30 ಸಾವಿರ ನಮ್ಮ ಲಾಯರ್ ಬರ್ತಾರೆ ಅಂತ ಹೇಳಿ 3 ದಿನ ಆದ್ರೂ ರೆಕಾರ್ಡ್ ತಂದ್ಕೊಡ್ಲಿಲ್ಲ. ಅವಾಗ ಏನಪ್ಪ ನಿಮ್ಗೆ ಕರೆಕ್ಟಾಗಿ ಎಲ್ಲ ಆರ್ಡರ್ ಐತೆ ನೀವು ಕಟ್ಕೊಳ್ಳಿ ಅಂತ ಹೇಳಿದಾಗ ನಾವು ಕಾಂಪೌಂಡ್ 2020 ಕಾಂಪೌಂಡ್ ಕಟ್ಟಿದ್ದೀವಿ. ಮೊನ್ನೆ ಏಕಾಏಕಿ 3 ದಿನದ ಮುಂಚೆ ಯಾರೋ ಬೇರೆಯವರು ಅದು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಏಕಾಏಕಿ ಬಂದು ಸಡನ್ ಆಗಿ ನಮ್ಗೆ ಇಲ್ದಾಗ ನಮ್ಮ 3 ಜನ ಯಾರು ಇಲ್ದಾಗ ಬಂದು ಏಕಾಏಕಿ ಕಾಂಪೌಂಡ್ ಹೊಡಕಿದ್ದಾರೆ. ಈ ಸತ್ತು ನಾವು ಈ ಡೈರಿ ಸತ್ತನ್ನ 4 ಗಂಟೆ ಬೆಳಗಿನ ಜಾವ ಹೆಣ್ಮಕ್ಳು ಇಲ್ಲಿ ಮತ್ತೊಂದ್ರಲ್ಲಿ ಅರ್ಧ ಲೀಟರ್ ಹಾಲು ಕರೆದ್ಬಿಟ್ಟು ಈ ಸಂಸ್ಥೆ ಉದ್ಧಾರ ಮಾಡ್ತಾರೆ. ದಯಮಾಡಿ ಇದಕ್ಕೆ ಬೇರೆಯವರು ನಮ್ಮೂರಿಗೂ ಬೇರೆಯವ್ರಿಗೂ ಸಂಬಂಧನೇ ಇಲ್ಲ, ಬಂದು ಊರಲ್ಲಿ ಭಂಗ ಉಂಟು ಮಾಡ್ತಾರೆ. ನಮ್ಮ ಲೆಕ್ಕೇಳಿ ಕಾಲೋನಿ ಇರ್ಬೋದು, ಸುಬ್ಬಣ್ಣ ಪಡೆ ಇರ್ಬೋದು, ಲೆಕ್ಕೇಳಿ ಇರ್ಬೋದು, ಅವೆಲ್ಲ ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿ ಅಣ್ತಂದಿರ್ತಾರ. ನಾವು ಬಾಳ್ಕೊಂಡಿದ್ದೀವಿ. ಸುಮ್ಮನೆ ಬಂದು ದಲಿತರು ಇರ್ಬೋದು, ಎಲ್ಲ ನಮ್ಮ ಇವ್ರು ದಲಿತ ಮುಖಂಡರು ಇಲ್ಲಿ ಬಂದಿರೋ ಸುಮಾರು ಜನ ದಲಿತರು ನಮ್ಮ ಲೆಕ್ಕೇಳಿ ಕಾಲೋನಿರು. ದಯಮಾಡಿ ಇದಕ್ಕೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಲ್ಲ ಯಾವುದೇ ಕಾರಣಕ್ಕೂ. ನಾವು ಕಾನೂನು ಪ್ರಕಾರ ಏನಿದೆ ಎಲ್ಲ ಇದೆ, ಕಾನೂನು ಪ್ರಕಾರ ಪಂಚನಾಮೆ ಕೋಣ ನೋಡಿ ಸರ್, ಇಲ್ಲಿ ಪಂಚನಾಮೆ ಸ್ಥಳ ಪಂಚನಾಮೆ ಬಂದು ಮಾಡ್ಕೊಟ್ಟಿದ್ದಾರೆ. ಎಷ್ಟು ಅಡಿ, ಎಷ್ಟು ಪೂರ್ವ ಪಶ್ಚಿಮ 76 ಅಡಿ, ಉತ್ತರ ದಕ್ಷಿಣ 46 ಅಡಿ ಅಂತ ಎಲ್ಲ ಮಾಡಿ ಪಂಚಾಯತಿ PDO ಮಾಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಬಂದು ಸುಮ್ಮನೆ ಕಿರಿಕು ಬೇಕು ಅಂತ ಜನಗಳ ಮೇಲೆ ಹೆಣ್ಮಕ್ಳು ನಮ್ಮ ಹಾಲಾಕರ್ ಹೋಗೋದು, ಈ ಗಂಗಣ್ಣವ್ರು ಸುಮ್ಮನೆ ಅಟಕ್ ಮಾಡೋದು, ಬೇರೆ ಕಡೆಯಿಂದ ನಾವು SC ಹಿಂಗ್ ಮಾಡ್ಬಿಡ್ತೀವಿ ಅಂತ ಕೊಲೆ ಬೆದರಿ ಹಾಕ್ಸೋದು, ಯಾರು ಹಾಲಾಕಿ ಜನ ಎದುರ್ತಾರೆ ಬರಕ್ಕೆ ಆ ತರ ಗಂಗಣ್ಣ ಕುಮ್ಮಕ್ಕಿಂದ ಬೇರೆ ಊರಲ್ಲಿ ಬಂದು ದಯಮಾಡಿ ಇದಕ್ಕೆ ಅವಕಾಶ ನಮ್ಮ ಲೆಕ್ಕೇಳಿ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಲ್ಲ ಅಂತ ತಮ್ಮಲ್ಲಿ ಮನೆ ಮಾಡ್ತೀವಿ. ಸರ್, ಒಂದು ಕುಟುಂಬ ವಿಷ ಕುಡಿಯೋ ಪರಿಸ್ಥಿತಿಯಲ್ಲಿ ಇದೀವಿ, ಜಾಗ ಬಿಡ್ತಾ ಇಲ್ಲ ಓಡಾಡಕ್ಕೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸರ್, ಅವ್ರ ಜಾಗ ಇರೋದು ಸರ್ ನೋಡಿ ಸರ್, ಅವ್ರ ಜಾಗ ಇರೋದು ಪೂರ್ವ ಪಶ್ಚಿಮ 78 ಅಡಿ, ಉತ್ತರ ದಕ್ಷಿಣ 47 ಅಡಿ. ಅವ್ರ ಜಾಗ ಗಂಗಣ್ಣವ್ರ ಮನೆ ಜಾಗ ಇದೆ, ಪ್ಲಸ್ ಮುಂದೆ ಜಾಗ ಇದೆ ಸರ್. ಅವ್ರಿಗೇನು ನಾವು ಅವ್ರ ಜಾಗಕ್ಕೂ ನಮ್ಮ ಲೆಕ್ಕೇಳಿ ಗ್ರಾಮಕ್ಕೂ ಸಂಬಂಧ ಇಲ್ಲ. ನಾವು ಅವ್ರಿಗೆ ನಮ್ಮ ಲೆಕ್ಕೇಳಿ ಗ್ರಾಮದಲ್ಲಿ ಬೇರೆಯವರು ನಾವು ಯಾರೋ ಅವ್ರಿಗೆ ತರಲೆ ಮಾಡೋದಲ್ಲಿ ನಮ್ಮೂರ ಅವ್ರಿಗೂ ಸಂಬಂಧನೇ ಇಲ್ಲ. ಸುಮ್ಮನೆ ಬೇಕು ಅಂತ ಇದು ಮಾಡ್ತಾರೆ. ಈ ಕಾಂಪೌಂಡ್ ಹಾಕೊಂಡಿರೋ ಕಾರಣದಿಂದ ಅವ್ರು ಓಡಾಡಕ್ ಕಷ್ಟ ಅಂತ ಆರೋಪ ಮಾಡ್ತಾ ಇದ್ದಾರೆ. ಓಕೆ, ಅವರ ಸ್ವಂತ ಅವ್ರ ಅಪ್ಪರ ಜಮೀನಲ್ಲಿ ಹಿಂದೆ ಇದ್ದಾರೆ. ಹಿಂದೆ ಲಗತ್ತಾಗಿ ಅವರು ಮನೆ ತಗೊಂಡಿದ್ದಾರೆ. ಲಗತ್ತಾಗಿ ಸಿದ್ದರಾಮಯ್ಯನವರು ಇವರ ಚಿಕ್ಕಪ್ಪ ಸಿದ್ದರಾಮಯ್ಯ ಮನೆ ತಗೊಂಡು ಅವ್ರು ಹಿಂದೆ ಓಡಾಡಕ್ಕೆ ಮಾಡ್ಕೊಂಡಿದ್ದಾರೆ. ಅವರು ಅವ್ರಿಗೆ ಓಡಾಡಕ್ ಜಾಗ ಐತಿ, ಅವ್ರಿಂದ ಅವ್ರ ಅಪ್ಪರ ಜಾಗ ಜಮೀನಲ್ಲಿ ಇದೆ, ಓಡಾಡ್ತಾರೆ. ಆದ್ರೂ ಕೂಡ ಯಾಕೆ ಆರೋಪ ಮಾಡ್ತಾ ಇದ್ದಾರೆ? ಸುಮ್ನೆ ಆರೋಪ ಮಾಡಿದ ಸತ್ಯಕ್ಕೆ ದೂರ ಓದಿದ್ದು ಬೇಕು ಕುಂತು ಗಂಗಣ್ಣ ಕುಮ್ಮಕ್ಕಿಂದ ಬೇರೆ ಊರಿಂದ ಕರ್ಕೊಂಡ್ಬಂದು ಸುಮ್ಮನೆ ದೌರ್ಜನ್ಯ ಮಾಡೋದು, ಲೆಕ್ಕ ದೌರ್ಜನ್ಯ ಮಾಡಿಸೋದು. ಇಲ್ಲಿ ನಿಮ್ಮ ಹೆಸರು ಸರ್? ಕಿರಣ್. ಈಗ ಕಾಂಪೌಂಡ್ ಉಳಿಸ್ತಾ ಇದ್ರಲ್ಲ, ನೀವು ಊರ್ನವ್ರು ಯಾರು ಇಲ್ಲ ಅಂತ ಅಂತೀರಾ, ಇವತ್ತಿಷ್ಟು ಜನ ಸೇರಿದ್ದೀರಾ, ಹಂಗಾದ್ರೆ ಆ ದಿನ ನೀವೆಲ್ಲ ಎಲ್ಲೋ ಹೋಗಿದ್ರಿ? ನಾವು ಆ ದಿನ ಎಲ್ಲ ಕೆಲಸ ಕಾರ್ಯಕ್ಕೆ ಹೋಗಿದ್ರು. ಹುಚ್ಚಗೌಡ ಅನ್ನೋರು ಒಬ್ರಿದ್ರು, ಕೇಳಕ್ ಬಂದಕ್ಕೆ ನಾನು ದಲಿತ ಹಂಗೆ ಅಂತ ಹೇಳಿ ಅಯ್ಯಪ್ಪನಿಗೆ JCB ಗುದ್ದುಬಿಟ್ಟು ಗಾಯ ಉಂಟು ಮಾಡಿದ್ದಾರೆ. ಸರ್, ನಿಮ್ಮ ಮೇಲೆ ಅವರು ಎಲ್ಲೋ ಒಂದ್ ಕಡೆ ರಾಜಕೀಯದ ಒಂದು ಪ್ರಭಾವ ಬೀರ್ತಾ ಇದ್ದಾರೆ ಗ್ರಾಮದಲ್ಲಿ ಅಂತ ಅವರು ಆರೋಪ ಮಾಡ್ತಾರೆ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಏನಿಲ್ಲ ಸರ್. ಏನ್ ನಾವು ಕಾನೂನು ಪ್ರಕಾರ ಇದೆ, ಕಾನೂನು ಪ್ರಕಾರ ಓಡಾಡ್ತಿದೀವಿ. ಕಾನೂನು ಪ್ರಕಾರ ಇದೆ, ಡಾಕ್ಯುಮೆಂಟ್ಸ್ ಪ್ರಕಾರ ಇದೆ. ನಾವು ಅವ್ರ ಏನ್ ಡಾಕ್ಯುಮೆಂಟ್ಸ್ ಅವ್ರು ಇರೋದು 78 ಅಡಿ 42 ಅಡಿ. ಅವ್ರು ಇದೇ ನೋಡಿ ಇವೆಲ್ಲ ಅಳ್ತಾ ಮಾಡ್ಕೊಳ್ಳಿ, ಅವ್ರು ಬಿಡ ಗಡಿದ್ದೀವಿ. ಅದೇನು 42 78 ಏನಿದೆ ತಗೊಳ್ಳಿ, ಅವ್ರ ಸಮಸ್ಯೆ ಇಲ್ಲ. ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಅವ್ರ ಜಾಗಕ್ಕೂ ನಮಗೂ ಸಂಬಂಧನೇ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ? ಪೊಲೀಸ್ ಕಂಪ್ಲೇಂಟ್ ಆಗಿದೆ. ಅವ್ರು ಏಕಾಏಕಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರ ಮೇಲೆ FIR ಆಗಿದೆ. ಇದು ನನ್ನ ಹೆಸರಲ್ಲಿ ಇರಲಿಲ್ಲ. ಇದನ್ನ ಕೆಂಪಮ್ಮಕ್ಕ ಅನ್ನೋರ ಕಡೆಯಿಂದ ನಮ್ಮ ಚಿಕ್ಕಪ್ಪರು ಕೈಗೆ ಕೊಂಡ್ಕೊಂತಾರೆ. ಯಾವ್ದನ್ನ ಗಂಗಣ್ಣವ್ರಿಗೆ ಕೊಟ್ಟಿರ್ತಕ್ಕಂಥದ್ದು, ನಾವು ಶಿವಣ್ಣವ್ರಿಗೆ ಕೊಟ್ಟಿರ್ತಕ್ಕಂಥ ಜಾಗನ ನಮ್ಮ ಚಿಕ್ಕಪ್ಪರು ಕೊಂಡ್ಕೊಂಡು, ನಮ್ಮ ಚಿಕ್ಕಪ್ಪ ಮತ್ತೆ ನಮ್ಮ ತಂದೆ ಇಬ್ರು ಅದನ್ನ ದಾನ ಮುಖಂಡ, ನಮ್ಮ ಚಿಕ್ಕಪ್ಪರು ನಮ್ಮ ತಂದೆಗೆ ದಾನ ಮುಖಂಡ ಕೊಟ್ಟಿರ್ತಾರೆ. ನಮ್ಮ ಚಿಕ್ಕಪ್ಪರು ಮನೆ ಕಟ್ಟಿದ್ರು, ನಾವು ಮನೆ ಕಟ್ಕೊಂಡಿದ್ದೋ. ಕಟ್ಕೊಂಡಿದ್ದ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪರು ಕುದೂರ್ನಲ್ಲಿ ಮನೆ ಇಡಿಸಿದಾಗ ಇಲ್ಲಿ ಅವಶ್ಯಕತೆ ಇಲ್ಲ ಅಂತೇಳಿ ಇದನ್ನ ಇದೇ ಗಂಗಣ್ಣವ್ರ ತಂದೆ ಭೈರಪ್ಪನವ್ರಿಗೆ ಮಾರಾಟ ಮಾಡ್ತಾರೆ. 1979ರಲ್ಲಿ ಮಾರಾಟ ಮಾಡಿದ್ರು ಸರ್. ಎಷ್ಟಡಿ ಮಾಡ್ತಾರೆ? ಪೂರ್ವ ಪಶ್ಚಿಮ 78 ಅಡಿ, ಉತ್ತರ ದಕ್ಷಿಣ 42 ಅಡಿ ಕೊಟ್ಟಿರ್ತಾರೆ. ಅವರು ಕೊಟ್ಟಿದ್ರು ನಾವು ಅಕ್ಕಪಕ್ಕ ಇದ್ದು ಅನ್ಯೋನ್ಯವಾಗೇ ಇದ್ದು, ನಮಗೆ ಅವ್ರಿಗೂ ತೊಂದರೆ ಇರಲಿಲ್ಲ. ನಾವು 2002ರಲ್ಲಿ ಕುದೂರಲ್ಲಿ ಮನೆ ನಾವು ಕಟ್ಸ್ಬೇಕಾಗಿತ್ತು. ಕಟ್ಸೋಂಥ ಸಂದರ್ಭದಲ್ಲಿ ನಾವು ಮಾರಾಟ ಮಾಡಿದ್ವು. ಯಾರಿಗೆ? ಶಿವಣ್ಣ ಅನ್ನೋರಿಗೆ. ಇವರು ನಮ್ಮ ಮಾವ ಅವರು ನೋಡಿ ಬಾಯ್ಲಿ, ಇವ್ರು ನಮ್ಮ ಮಾವ ಅವರು. ಇವ್ರಿಗೆ ಕೊಟ್ಬಿಟ್ಟು ಹೋದೋ. ಇವರು ಈಗ ಮಹಿಳೆ ಕಟ್ಟಬೇಕು ಅಂತ ಉದ್ದೇಶವಾಗಿ ತಗೊಂಡ್ರು, ಕಟ್ಟಿರ್ಲಿಲ್ಲ. ಖಾಲಿ ಸೈಟ್ ಹಂಗೆ ಬಿಟ್ಕೊಂಡಿದ್ರು.
ಬಿಟ್ಕೊಂಡಿದ್ದ ಸಂದರ್ಭದಲ್ಲಿ ಏನಾಯ್ತು, ಇವ್ರ ಮೇಲೆ ದೌರ್ಜನ್ಯವಾಗಿ ಇದೆಲ್ಲ ನಂದೇ ಅಂತೇಳಿ ಸಿದ್ದರಾಮಯ್ಯ ನಮಗೆ ಬರ್ಕೊಟ್ಬಿಟ್ಟವ್ರೆ ಅಂತೇಳಿ ಇದನ್ನ ದೌರ್ಜನ್ಯ ಮಾಡಿ ಸ್ಟೇಷನ್ನಲ್ಲಿ ಕೇಸ್ ಹಾಕಿ ಮಾಗಡಿ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಿ ಪಡ್ಕೊಳಕ್ ಹೋದ್ರು. ಅದಾಗ್ಲಿಲ್ಲ. ಅದು ಸಿವಿಲ್ ಕೋರ್ಟಲ್ಲಿ ಆಗ್ಲಿಲ್ಲ. ಸಿವಿಲ್ ಕೋರ್ಟಲ್ಲಿ ಶಿವಣ್ಣವ್ರ ಪರವಾಗಿ ಆಯ್ತು, ಶಿವಕುಮಾರಿನ ಪರವಾಗಿ ಕೇಸ್ ಆಯ್ತದು. ಇವ್ರದೇ ಸ್ವತ್ತು ಅಂತ ಸಾಬೀತು ಮಾಡಿ ಡಿಕ್ರಿ ಆಯ್ತು. ಡಿಕ್ರಿ ಆದ್ಮೇಲೆ ಇವ್ರು ಏನ್ ಮಾಡಿದ್ರು, ಇವ್ರಿಗೂ ಏನೇನೋ ತೊಂದರೆ ಆಗ್ತದಲ್ಲ ಅಂತ ಏನೋ ಅವ್ರ ಸ್ವತ್ನ ಡೈರಿನವರು ಲೆಕ್ಕನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಸಂಘದವರು ಬೈ ಮಾಡಕ್ ಬಂದ್ರು. ಆ ಬೈ ಮಾಡೋಂಥ ಟೈಮ್ನಲ್ಲಿ ಇವರು ನಾವು ಕೊಡ್ತೀವಿ ಅಂತ ಒಪ್ಪಂದಿಗೆ ಮಾಡ್ಕೊಂಡು ಮಾರಾಟ ಮಾಡಿದ್ದಾರೆ. ಈ ಸ್ವತ್ತು ಲೆಕ್ಕನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಸ್ವತ್ತಾಗಿದೆ. ಇಷ್ಟು ಹೇಳ್ಬೋದು. ನಿಮ್ಮ ಹೆಸರು ಸರ್? ನನ್ನ ಹೆಸರು ರೇಣುಕೇಶ್ ಅಂತ ಸರ್. ಅಲ್ಲೇ ಒಂದು 2 ವರ್ಷ ಆಗಿತ್ತು ಸರ್. 2 ವರ್ಷ ಆಗಿತ್ತು. ಈ ಕಾಂಪೌಂಡ್ ಕೆಡವಿ ಎಷ್ಟು ದಿವಸ ಆಗಿದೆ? ಒಂದು 3 ದಿವಸ ಆಯ್ತು ಸರ್. ಏನು ಉದ್ದೇಶಕ್ಕೋಸ್ಕರ ಕೆಡವಿದ್ದಾರೆ? ಅದು ಕಾಂಪೌಂಡ್ ನಮಗೆ ದಾರಿ ಬೇಕು ಅಂತ, ನಮ್ದು ಡೈರಿ ಸ್ವತ್ತು ಸರ್ ಇದು. ಅವ್ರಿಗೂ ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ. ಆದ್ರೆ ಏಕಾಏಕಿ ಬಂದು ಒಡೆದಾಕ್ತವ್ರೆ ಅಂತ ನನಗೆ ಉಚ್ಚೇಗೌಡ ಅವ್ರು ಬಂದು ನನಗೆ ಹೇಳಿದ್ರು. ಆವಾಗ ನಾನು ಇಲ್ಲಿಗೆ ಬಂದೆ. ಹೊಡಿಬೇಡಿ ಅಂತ ತಡೆದಾಗ ನಾನು ನೂಕಿ ನಿನ್ಗೆ ಕೊಲೆ ಬೆದರಿಕೆ ಹಾಕಿ ನಿನ್ಗೆ ಏನ್ ಮಾಡಿದ್ರು ನೀನ್ ಸಾಯಿಸಾದ್ರೂ ಕಾಂಪೌಂಡ್ ಕೆಡುತ್ತೀವಿ ಅಂತ ಕೆಡವಿದ್ರು ಸರ್. ಮುಂಚೆ ನಕಾಶೆಯಲ್ಲಿ ಏನಾದ್ರು ರಸ್ತೆ ಇತ್ತ ಇಲ್ಲಿ ಯಾವ್ದಾದ್ರು? ಇಲ್ಲ ಸರ್. ದೌರ್ಜನ್ಯದಿಂದ ಮಾಡಿದ್ದಾರೆ. ಹೌದು ಸರ್. ಒಂದು ಸಹಕಾರ ಸಂಘಕ್ಕೆ ಒಂದು ತೊಂದರೆಯನ್ನ ಕೊಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಗ್ರಾಮದಲ್ಲಿ ಯಾವ ರೀತಿ ಏನಾದರೂ ಸಹಕಾರ ಇದೆಯಾ ವ್ಯಕ್ತಿಗಳಿಗೆ? ನಾವು ಯಾರಿಗೂ ಏನು ತೊಂದರೆ ಕೊಡ್ತಿಲ್ವಲ್ಲ ಸರ್. ನಾವು ನಮ್ದು ಡೈರಿ ಕಾಂಪೌಂಡ್ಗೆ ನಮ್ಮ ಡೈರಿ ಹೆಸರಿಗೆ ಆಗಿರೋದನ್ನ ನಾವು ಕಾಂಪೌಂಡ್ ಕಟ್ಕೊಂಡಿದೀವಿ ಅಷ್ಟೇ. ಅದು ಕುದೂರು ಸ್ಟೇಷನ್ ಇಂದ ಅಧಿಕಾರಿಗಳು ಬಂದು ಅವರೇ ನಿಂತು ಕಾಂಪೌಂಡ್ ಎಲ್ಲ ಹಾಕ್ಸಿದ್ದಾರೆ. ನಾವು ಅದು ಬಿಟ್ಟು ನಾವೇನು ಮಾಡಿಲ್ಲ. ಸರ್ಕಾರಿ ಅಧಿಕಾರಿಗಳು ಬಂದು ಈ ಸ್ವತ್ತು ಸಹಕಾರ ಸಂಘದ್ದು ಅಂತ ಹೇಳಿದ್ರು ಕೂಡ ಹೌದು, ಈ ರೀತಿ ದೌರ್ಜನ್ಯ ಮಾಡ್ತಾ ಇರುವಂತದನ್ನ ಸರ್ಕಾರದ ಗಮನಕ್ಕೆ ಯಾವ ರೀತಿ ತರ್ತಾರೆ? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್. ಆಲ್ರೆಡಿ ಗಲಾಟೆ ಎಲ್ಲ ಮಾಡಿದಾಗ್ಲೂ ಕಂಪ್ಲೇಂಟ್ ಕೊಟ್ಟು ಅಧಿಕಾರಿಗಳು ಬಂದೇನೆ ಕಾಂಪೌಂಡ್ ಹಾಕ್ಸಿದ್ದು ಸರ್. ಈಗಲೂ ಮೊನ್ನೆ ಕಾಂಪೌಂಡ್ ಕೆಡವುದಾಗ್ಲೂ ಕಂಪ್ಲೇಂಟ್ ಮಾಡಿದೀವಿ ಸರ್. ಓಕೆ ಮೇಡಮ್, ನಿಮ್ಮ ಹೆಸರು? ಮಹಾಲಕ್ಷ್ಮಮ್ಮ ಅಂತ, ಮುಖ್ಯ ಕಾರ್ಯನಿರ್ವಾಹಕರು. ಸುಮಾರು ಒಂದು 20 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸರ್. ನಮ್ಗೆ ಅವತ್ತು ಅಲ್ಲೇ ಏನಾದ್ರು ಮಾಡಿದ್ರೆ ನೂಕಿದ್ರು ಸರ್. ನೂಕಿ ಕೆಳಗೆ ಬೀಳೋ ತರ ನೂಕಿ ನನಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಸರ್. ಅವತ್ತು ಏಕಾಏಕಿ ಅವರು ಒಂದು ಕಾರ್ನಾಗೆ ಒಂದು 12 ಜನ ಬಂದರು. ಒಂದು 12-13 ಜನ ಬಂದವರು. ಹಿಂದೆ JCP ಬಂತು. ನಾನು ಅವಾಗ ತಾನೇ ಕುದೂರಿಂದ ಬಂದವನು ಇದ್ಯಾಕೆ ಇವರು ಕಾಂಪೌಂಡ್ ಹೊಡಿಸೋಕೆ JCP ಹಿಂದಕ್ಕೆ ಬರ್ತದಲ್ಲ ಅಂತ ಅಂದ್ಬಿಟ್ಟು ನಾನು ಬಂದು ತಡೆ ಹಾಕಿದೆ. ಬಂದೆ. ಆಮೇಲೆ ಇದು ಡೈರಿ ಸ್ವತ್ತು ನಾವು ಕೊಟ್ಟಿರೋದು, ಇವೆಲ್ಲ ಇದು ಮಾಡಬೇಡಿ, ಯಾಕೆ ಹೆಂಗ್ ಪಡಿತೀರಾ ಅಂತ ಕೇಳಿದೆ. ಹೊಡಿಬೇಡಿ ಅಂತ. ಅವರು ಏಕಾಏಕಿ ನನ್ನ ದೌರ್ಜನ್ಯ ಮಾಡಿದ್ರು. ತೆಳ್ಳಿ ಎಲ್ಲ ಭುಜಕ್ಕೆ ಕೈ ಹಾಕಿ ತೆಳ್ಳಿ ದಬ್ಬಿ JCPಯಲ್ಲಿ ಗುದ್ದಿಸ್ತು. ಬಂದಿದ್ದಂತ 15 ಜನ ನಿಮ್ಮ ಗ್ರಾಮಸ್ಥರಲ್ಲ ಸ್ವಾಮಿ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸ್ವಾಮಿ. ಅವ್ರು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಒಂದು 15 ಜನ ಇದ್ರು. ಬಂದು ಏಕಾಏಕಿ ಒಂದು 5 ನಿಮಿಷದಾಗೆ ಪಟ 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 ನನ್ನ ದಬ್ಬಿ ಉಡ್ಡಿಸ್ಬಿಟ್ರು. ಯಾವ ಸಮಯದಲ್ಲಿ ಬಂದಿದ್ರು ಅವರು? 2 ಗಂಟೆ ಸುಮಾರಲ್ಲಿ, 3 ಗಂಟೆ ಸುಮಾರಲ್ಲಿ. ಉಚ್ಚೇಗೌಡ. ಇದೆ ಅಂದರೆ ಲೆಕ್ಕನಹಳ್ಳಿ ಹಾಲು ಉತ್ಪಾದಕರ ಸಂಘದಲ್ಲಿ ಎಲ್ಲ ಡೈರಿ ದುಡ್ಡು ತಗೊಂಡ್ಬಿಟ್ಟು ಬಳಸ್ಕೊಂಡವ್ರೆ ಅಂತ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಒಂದು ಸೈಡು. ಇನ್ನೊಂದು ಸೈಡು ರಾಜಣ್ಣವ್ರ ಕುಂಬಕ್ಕು ಅಂತ ಒಂದು ಸೈಡ್ ಹೇಳ್ತಾರೆ. ಇನ್ನೊಂದು ಸೈಡು ಮಹಾಲಕ್ಷ್ಮಮ್ಮ ಅಂತ ಒಂದು ಸೈಡ್ ಹೇಳ್ತಾರೆ. ಇನ್ನೊಬ್ರು ಕಿರಣ್ ಅಂತ ಒಂದು ಸೈಡ್ ಹೇಳ್ತಾರೆ. ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಏನಕ್ಕೆ ಮನೆ ಮಗ್ಳಲ್ಲಿ ಡೈರಿ ಕಟ್ತಾರೆ ಅಂತ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಆದರೆ ಇಲ್ಲ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಇಲ್ದಿದ್ದು ಊರಲ್ಲಿ ಊರೊಡಿಯೋದು ಇದು ಮಾಡೋದು ಎಲ್ಲ ಮಾಡ್ತಾರೆ. ಈಗ ಏನಿದು ಡೈರಿ ಕಟ್ಟಕ್ಕೆ ಯಾರು ಅವ್ರ ಅಪ್ಪಾರ್ದೇನು ಸತ್ತೇನ ತಾಮಂದೇನು ಇಲ್ಲಿ ಕೊಟ್ಟು ಏನು ಡೈರಿ ಕಟ್ಟಕ್ಕೇನು ಕೊಟ್ಟಿಲ್ಲ ಯಾರು 1 ರೂಪಾಯಿನು. ಕಷ್ಟಪಟ್ಟು ಜನ ಹಾಲಾಗ್ತಾರೆ. ಹಾವು ಕಡಿತದ, ಚೋಳು ಕಡಿತದ, ಮಂಡಗಪ್ಪೆ ಕಡಿತದ, ಅವ್ರಿಗೆ ಗೊತ್ತ ನೋವೇನು ಅಂತ. ಚಿರತೆ ಕಾಟ ನಮ್ಮಲ್ಲಿ ಜಾಸ್ತಿ ಆಗೈತೆ. ಪಾಪ ಟೈಮಿಂಗ್ಸ್ ಎಷ್ಟೊಂದ್ಸಲಿ ಚೇಂಜ್ ಮಾಡಿಸ್ತಾ ಇರ್ತಾರೆ ಡೈರೆಕ್ಟರ್ಗಳಿಗೆ ಹೇಳಿ. ಅದನ್ನ ಜನ ಪಾಪ ಇದು ಮಾಡ್ಕೊಂಡು ಕಷ್ಟಪಟ್ಟೆಲ್ಲ ಹಾಲು ಹಾಕಿದ್ರು ಇವ್ರು ಇಲ್ದಿ ಸಲ್ದಿದ್ದು ಆರೋಪ ಮಾಡ್ಕೊಂಡು ಏಕಾಏಕಿ ಯಾರನ್ನ ಕರ್ಕೊಂಬರೋದು, ಯಾರು ಜನ ಇಲ್ದಾಗ ಊರಲ್ಲಿ ಕರ್ಕೊಂಬರೋದು, JCP ಉಲ್ಡಿಸೋದು, ನಾವು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಅನ್ನೋದು. ಯಾವ ಇಲ್ದಿದ್ದು ಏಕಾಏಕಿ ಬೇಕು ಅಂತಾನೆ, ಇದು ಬೇಕು ಅಂತಾನೆ ಊರಲ್ಲಿ ತೊಂದರೆ ಏನಕ್ಕೆ ಎಲ್ಲ ಜನಾಂಗ ಎಲ್ಲ ಒಂದೇ ಆಗಿರೋದ್ರಿಂದ ಊರಲ್ಲಿ ಸಮಸ್ಯೆ ಮಾಡಬೇಕು ಅಂತಾನೆ, ಬೇಕು ಅಂತಾನೆ ಹಿಂಗೆಲ್ಲ ಮಾಡ್ತಾವ್ರೆ. ಇದು ಮುಂದಿನ ಕ್ರಮ ಏನಾಗ್ತದ ಆಗ್ಬಿಡ್ಲಿ. ನಾವು 1 ಇಂಚು ಜಾಗನ ಒಂದೇ 1 ಇಂಚು ಜಾಗ ಬಿಡಲ್ಲ. ಅದೇನಾಗ್ತದ ಆಗೇ ಬಿಡ್ಲಿ.
ನೋಡೇ ಬಿಡೋಣ. ನಾವು ಕಾನೂನು ರೀತಿಯಲ್ಲಿ ಕರೆಕ್ಟ್ ಆಗಿದ್ದೀವಿ, ಪೇಪರ್ ಎಲ್ಲ ಕರೆಕ್ಟ್ ಆಗಿದ್ದೀವಿ. ಮಾಧ್ಯಮ ಮಿತ್ರರಿಗೆ ಹೇಳೋದಷ್ಟೇ, ಮಾಧ್ಯಮ ಮಿತ್ರ ನೀವೇನೇ ನ್ಯೂಸ್ ಮಾಡ್ತಿರಲ್ಲ ಅವ್ರದ್ದು ತರ್ಸ್ಕೊಳ್ಳಿ ಪೇಪರ, ನಮ್ದು ತರ್ಸ್ಕೊಳ್ಳಿ ಪೇಪರ್, ನೀವು ಮಾಡಿ ನೀಟಾಗಿ. ಯಾವ್ದಕ್ಕೂ ಇದಕ್ಕೆ ನಾವೇನೇನು ಜಗ್ಗಲ್ಲ. ಇನ್ನ 500 ಜನ ಕರ್ಕೊಂಬಂದು ಇನ್ನ ಓಡಾಕೋರು ನಾವೇನ್ ಜಗ್ಗಲ್ಲ. ನೋಡೋದೇನದ ಹಾಗೆ ಬಿಡ್ಲಿ, ನಾವು ನೋಡೇ ಬಿಡ್ತೀವಿ. ಊರ್ ಜನ ಈಗ ನಮ್ಮ ಅಪ್ಪನ ಮನೆಗೆ ಸತ್ತೇನಲ್ಲ ಇದು, ಊರ್ ಜನಕ್ಕೆ ಅನುಕೂಲ ಆಗಲಿಂತ ಮಾಡ್ತಿರೋದು ಎಲ್ಲಾರ್ಗು. ಗ್ರಾಮಸ್ಥರಿಗೆ ಎಲ್ಲಾ ಈಗೇನ್ ನಮ್ಮ ಗ್ರಾಮಸ್ಥರಿಗೆ ಏನು ಇಲ್ಲಿ ಹಾಲ ಒಕ್ಕೂಟದಲ್ಲಿ ಯಾರು ಡೈರೆಕ್ಟರ್ಗಳವ್ರೆ, ಸದಸ್ಯರುಗಳವ್ರು ಎಲ್ಲರಿಗೂ ಅನುಕೂಲ ಆಗ್ತದೆ. ಈಗ SLC ಆದವ್ರಿಗೆ, PUC ಆದವ್ರಿಗೆ ಎಲ್ಲ ಅನುದಾನ ಇದರಿಂದ ಡೈರಿಯಿಂದ ಏನ್ ಕೊಡ್ತಾರೋ ಅದೆಲ್ಲ ಸಲ್ತದಲ್ಲ. ಇವ್ರಿಗೆ ಸಹಿಸಕ್ಕಾಗಲ್ಲ. ಹೊಟ್ಟೆವ್ರಿ ಏನ್ ಕೊಟ್ಟವ್ರಿ ಅಂದ್ರೆ ಇವ್ರಿಗೆ ತಿಂದಿಟ್ಟು ಕರಗಲ್ವಲ್ಲ, ಅದಕ್ಕೆ ಹೊಟ್ಟವ್ರಿ. ಏನ್ಕೆ ಅಂದ್ರೆ ಬಟ್ ಮನೆ ಮಗ್ಲ ಡೈರಿ ಆತೈತೆ, ಮೇಜರ್ ಮನೆ ಮಗ್ಲ ಡೈರಿ ಆತದೆ. ಅದಕ್ಕೆ ಇದು ಹಿಂದೆಗಡೆ ಅವ್ರ ಅಪ್ಪರ್ ಸತ್ಯ ಐತೆ ಜಾಗ, ಯಾರ್ದೇನಲ್ಲ, ಅವ್ರ ಹಿಂದೆಗಡೆ ಅವ್ರ ಅಪ್ಪ ಸತ್ಯ ಐತೆ ಜಾಗ. ಬೇಕಾದ್ರೆ ನಿಮ್ಗೆ ತೋರಿಸ್ತೀವಿ, ಬನ್ನಿ ನೀವು ನೋಡ್ಕೊಳ್ಳಿ. ಅದೇ ಓಡಾಡ್ತಿದ್ರು. ಅದ್ ನಾವ್ ಇದ್ ಮಾಡೋಣ, ಬೇರೆದೆಲ್ಲ ಹಂಗೆ 1 ಇಂಚು ಯಾವ್ದೇ ಕಾರಣಕ್ಕೂ ನಾವು 1 ಇಂಚು ಇಲ್ದಿದ್ದು ಆಮೇಲೆ ವಿಷ ಕುಡ್ದು ಬಿಡ್ತೀವಿ, ನಾವು ಸತ್ತೋಗ್ಬಿಡ್ತೀವಿ, ಹೆಸರು ಬರ್ತೀವಿ. ಅವಕ್ಕೆಲ್ಲ ನಾವು ಜಗ್ಗಲ್ಲ. ವಿಷ ಕುಡಿಯೋದು ನಾವು ಜೋಬಲ್ ಬಾಟ್ಲ ವಿಷ ಮಾಡಿಕೊಂಡಿದ್ದೀನಿ ಅಂತ ನಾನೆಲ್ಲ ನಿಮ್ ಮುಂದೆ ನಾವು ಬಾಟ್ಲ ವಿಷ ಮಾಡಿಕೊಂಡು ಕುಡಿತೀನಿ ಅಂತ ಅಂದ್ರೆ ನಾವೆಲ್ಲ ಅದಕ್ಕೆಲ್ಲ ಜಗ್ಗಲ್ಲ. ಯಾವ್ದೇ ಕಾರಣಕ್ಕೂ ಹೆಂಗೂ ಜಗ್ಗಲ್ಲ. ಅದೇನಾಗ್ತದ ಹಾಗೆ ಬಿಡ್ಲಿ. ಹನುಮಾನ್ ಸರ್, ಏಕಾಏಕಿ ಬಂದು JCB ಮುಖಾಂತರ ಕಾಂಪೌಂಡ್ ಒಳಗೆ ಹಾಕಿರೋ ಈ ಜಾಗ ನಮ್ಗೆ ಎಲ್ಲೇನು ಸಿದ್ದಿಂಗೆ ಕಂಡು ನಾವು ಕ್ರಯಕೊಂಡು ನಾವು ಮನೆ ಕಟ್ಟಕ್ಕಿಂತ ತಗೊಂಡ್ವಿ. ಇಲ್ಲಿ ಇವ್ರು ಕೂಡ ಹಿಂಸೆಗೆ, ತೊಂದರೆಗೆ ನಾವು ಮನೆ ಕಟ್ಟಕ್ಕಾಗಲಿಲ್ಲ. ಮತ್ತೆ ಆರ್ಥಿಕ ಸಮಸ್ಯೆನೂ ಉಂಟಾಯಿತು. ಇದು ಈ ಜಾಗ ಬರಬೇಕು ಅಂತೇಳಿ ಗಂಗಣ್ಣವ್ರು ಕೇಸ್ ಹಾಕಿ ಅವ್ರ ಕೇಸಲ್ಲಿ ಅವ್ರಂತೆ ಆಗಲಿಲ್ಲ. ಈ ಕೇಸು ನಮ್ಮಂತೆನೇ ಆಗಿ ನಾವು ನಮ್ಮಂತೆ ಆದ್ಮೇಲೆ ಲೆಕ್ಕನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಾವು ಕೊಟ್ಟಿವಿ. ಅವ್ರ ಕ್ರಯಕ್ಕೆ ನಾವು ಕೊಟ್ಟಿದ್ವಿ ಅವ್ರಿಗೆ. ಈಗಲೂ ನಾವು ನಮ್ಮ ಜಾಗ ನಾವಿಲ್ಲ, ಅವರಿಗೆ ಹಾಲು ಉತ್ಪಾದಕ ಸಂಘದಲ್ಲೇ ಇದೆ. ರವಿ ಮಾಜಿ ಅಧ್ಯಕ್ಷರು ಆಲ್ಡೇರಿಗೆ ನಾವು 11 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ರಾಜಣ್ಣವರು ಯಾರು ಸೊತ್ತು ಏನು ತಿನ್ನಕ್ ಹೋಗಿಲ್ಲ. ಅವರು ಸುಮ್ಕೆ ಆರೋಪ ಮಾಡ್ತಾವ್ರೆ. ಅವರು ಮಾಡ್ತಾ ಇರೋ ಕೆಲಸಗಳನ್ನ ನಮ್ಮ ತಾಲೂಕಿನಾಗೆ ಎಲ್ಲರಿಗೂ ಗೊತ್ತು. ಅವರು ಲೆಕ್ಕಿನೊಳಗೆ ದೌರ್ಜನ್ಯ ಮಾಡಿ ಯಾರನ್ನೂ ಒಬ್ಬರನ್ನ ಹಾಳು ಮಾಡಕ್ ಮಾಡಿಲ್ಲ. ನಾನೇ ದಾರಿ ಬಿಡಿಸಿದ್ದೆ. ಇಲ್ಲಿ ಅವ್ರಿಗೆ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ದಾರಿ ಬಿಡಿಸಿದ್ದೆ. ರಾತ್ರಿ ಬಿಟ್ಟಿದ್ದ ದಾರಿನ ಬೆಳಗ್ಗೆ ಆಲೆ ಬಾಯಿ ಬಂದಂಗೆ ಬೈದವ್ರನ್ನ ಮನೋಗಂದು ದಾರಿ ನಮ್ಗೆ ಇಷ್ಟಡಿ ಇಲ್ಲ, 40 ಅಡಿ ರೋಡ್ ದಾರಿ ಇರೋದು ನಮಗೆ, 30 ಅಡಿ 40 ಅಡಿ ದಾರಿ ಅದೇ ಅಂತ ಹೇಳಿದ್ರು. ಆಮ್ಯಾಗ ನಿಂದ ಏನಾದ್ರು ಕಾಣ್ತಂಬ ಅಂತೇಳಿ ನಾವು ಕಟ್ತೋ. ಸೈಟೇ ನಮ್ದು ಪೂರ್ತಿ. ತೆಂಗಿನ ಮರ ನಾನೇ ಹಾಕಿದ್ದೆ, ತೆಂಗಿನಕಾಯಿ ನಾನೇ ಕಿತ್ಕೊಂಡಿದ್ದೆ ಎಲ್ಲ ಅಂದ್ರು. ರಾಜಣ್ಣವ್ರು ಏನಂತ ಎಲ್ಲ ಊರಿಗೆ ಇವ್ರದ್ದು ಸಹಾಯ ಜಾಸ್ತಿ ಆಗ್ಬಿಟ್ರೆ ಗಂಗಣ್ಣವ್ರದ್ದು. ಊರಿಗೆಲ್ಲ ಅನುಕೂಲ ಅವರೇ ಮಾಡ್ತಾ ಇರೋದು. ಒಂದು ದೇವಸ್ಥಾನ ಆಗಲಿ ಎಲ್ಲದಕ್ಕೂ ಅವ್ರದೇ ಸಹಾಯ ಕೊಡ್ತಾ ಇರೋದು. ರಾಜಣ್ಣವ್ರು ಏನು ಮಾಡ್ತಾ ಇಲ್ಲ ಊರಿಗೆ ಆಗಲಿ, ಬೇರೆ ಪಕ್ಕ ಊರಿಗೂ ಯಾರಿಗೂ ಏನು ಮಾಡ್ತಾ ಇಲ್ಲ. ಅಗ್ನಿನೂ ಅದೇನು ಮಾಡ್ತಾ ಇಲ್ಲ ಪಾಪ. ಅವನು ರಾತ್ರಿ 2 ಗಂಟೆಗೆ ಯಾರಿಗೇನೋ ಒಂದು ತೊಂದರೆ ಆಯ್ತು ಅಂದ್ರೆ 2 ಗಂಟೆ ರಾತ್ರಿ ಎದ್ದೋತಾನೆ. ಯಾವ ಊರವನಾಗಿರಲಿ, ಯಾರೇ ಆಗಿರಲಿ, ಏನು ನಮ್ಮ ಊರವನು ನಮ್ಮ ಕಡೆನೂ ಅವರು ಇವರು ಅಂತ ನೋಡಲ್ಲ. ಅವನು ರೋಡಾಗ ಬರಬೇಕಾದ್ರೆ ಯಾವ್ದನ್ನ ಆಕ್ಸಿಡೆಂಟ್ ಆದ್ರೆ ಅದನ್ನು ಕ್ಲಿಯರ್ ಮಾಡ್ದಲೇ ಬರಲ್ಲ ಅವನು. ಅಂಥ ವ್ಯಕ್ತಿ ಮೇಲೆ ಇವತ್ತು ದೂರ ಮಾಡ್ತಾವ್ರೆ. ಸುಮ್ಕೆ ಯಾಕೆ ತೊಂದರೆ ಕೊಡ್ತಾರೆ? ಕಾನೂನು ಇದ್ರೆ ತಾಂಬರ್ಲಿ ಅವರು ತಂದು ಇದಕ್ಕೆ ಸರ್ಕಾರಕ್ಕೆ ನಾವೇನು ದೊಡ್ಡವರಲ್ಲ, ನ್ಯಾಯಕ್ಕೆ ಬಿಡೋಣ. ದಾರಿ ಇದ್ರೆ ಬಿಡೋಣ ಅವ್ರಿಗೆ. ಅವ್ರದ್ದು ಏನಾದ್ರು ರೆಕಾರ್ಡ್ ತರಲಿ. ಸುಮ್ಕೆ ಯಾರನ್ನ ಇಲ್ಲಿ ಮಾತಾಡ್ದವ್ರನ್ನ ಬಾಯಿ ಬಂದ ಮಾತಾಡೋದು. ಹೆಣ್ಣು ಮಕ್ಕಳನ್ನಂತೂ ಇನಾಮನ ಬೈತಾರೆ. ಹೆಣ್ಣು ಮಕ್ಕಳಿಗಂತವ್ರು ಆಯ್ತು ಗಲಾಟೆ ಮಾಡಿ ಹೇಳ್ಬಿಟ್ಟಾರಲ್ಲ, ಏನು ವಿಡಿಯೋ ಮಾಡಿಲ್ಲ. ಇನ್ಮೇಲೆ ಮಾಡ್ತೀವಿ ನಾವು. ಸುಮ್ಕೆ ಯಾಕೆ ಬೇರೆಯವರು ಕರ್ಕೊಂಡ್ಬರ್ಬೇಕಿಲ್ಲಿ? ನಮ್ಮೂರಿಗೆ ಜನ ಇಲ್ವ ಯಾರು? ಇಲ್ಲ ಅಕ್ಕಪಕ್ಕ ಗ್ರಾಮ ಪಂಚಾಯತಿಲಿ ಯಾರು ಇಲ್ವ ಬೇರೆಯವರು? ಸುಮ್ಕೆ ತಂದು ದೌರ್ಜನ್ಯ ಮಾಡಿಸಿ ಯಾಕೆ ಗಲಾಟೆ ಮಾಡಿಸ್ಬೇಕು? ಇಂಥ ಗಲಾಟೆ ಊರಾಗೆಲ್ಲ ಯಾಕೆ ಲೆಕ್ಕಳಿಲ್ಲ? ಇಂಥ ಊರು ಇಂಥ ಊರ ತಾಲೂಕೆಲ್ಲ ನೋಡ್ಬೇಕಾ? ರಜೆ ನೋಡ್ಬೇಕಾ? ಕುಂತ್ಕೊಂಡು ಮಾತಾಡ್ಬೋದು ಅವ್ರ. ನಿಮ್ಗೂ ನಂಗೆ ಉದ್ದೇಶ ಇರಬೇಕು. ಮುದ್ದೆ ಬೇರೆಯವ್ರು ಯಾರು ಒಳ್ಳೆಯವ್ರು ಇರಲ್ವಾ? ಅವ್ರನ್ನ ಕರ್ಕೊಂಡು ಮಾತಾಡ್ಬರ್ತಾನೆ. ಸುಮ್ಕೆ 3 ಕೇಸು ಹಾಕರೆ. ಯಾರು ಈಗ ನಾನು ಮಾತಾಡಿದ್ದೀನ, ನಾಳೆ ಗಾಲೆ ಈ ಸುದ್ದಿ ನಂದು ಅವ್ರ ಗಾಲೆ ಹೋಗಿರ್ತಾರೆ. ಇಂಥ ಮಾಡ್ತಾವನೆ ಅವ್ನಿಗೇನು ಮಾತಾಡ್ರಿ ಅಂತ ಹೇಳೋದು. ಆಮೇಲೆ ಸುಮ್ಕೆ ನಾವು ವಿಷ ಕೊಡ್ಬಿಡ್ತೀವಿ. ಅವ್ರಿಗೆ ಹೆಸರು ಬರೋದು. ಯಾಕೆ ವಿಷ ಕುಡಿತೀವಿ? ನೀವು ವಿಷ ಕುಡಿ ಅಂತದೇನು? ನಾವೇನು ನಿಮ್ಮ ಮನೆ ಆಸ್ತಿ ಏನು ಹೊಡೆಯಕ್ಕೆ ಬಂದಿಲ್ವಲ್ಲ ನಾವು? ಊರ್ ಜನಕ್ಕೆಲ್ಲರಿಗೂ ಗೊತ್ತಾ ಸರ್ ಅವ್ರಿಗೆ ಈ ದಾರಿ ಬಿಟ್ಟು ಬೇರೆ ದಾರಿ ಇದೆ ಅಂತ? ಆಯ್ತಲ್ಲ ಸರ್, ಅವ್ರ ಅಪ್ಪನ ಅವರು ಮೊದಲು ಜಮೀನ್ ತಗೊಂಡಾಗ ಅವರು ಈ ದಾರಿ ಕೇಳಿಲ್ಲ. ಅವರು ನಮ್ಮ ಹಿಂದೆ ಅವ್ರ ಆಸ್ತಿ ಇತ್ತಲ್ವಾ, ನಮ್ಮ ಆಸ್ತಿ ಮೇಲೆ ನಾವು ಓಡಾಡ್ಕೊಂಡು ಇರ್ಬೋದು ಅಂತಂದು ಅವರು ಈ ದಾರಿ ಏನು ಕೇಳಿಲ್ಲ ಇಲ್ಲಿ. ಇವಾಗ ಏನಕ್ಕೆ ಸರ್ ದಾರಿ ಕೇಳ್ತಾ ಇದ್ದಾರೆ? ಈಗ ಅವರು ಅಣ್ತಂದ್ರೆಲ್ಲ ಭಾಗ ಆಗೋರೆ. ಅವರು ದುಡ್ಡು ಡಿಮ್ಯಾಂಡ್ ಮಾಡ್ರಂತೆ. ಏನೊಂದು 1 ಲಕ್ಷ ಕೊಟ್ಟಿದ್ದೀನಿ ಹೇಳೋರಂತಲ್ಲ. ವರ್ಷಕ್ಕೆ 1 ಲಕ್ಷ ಕೊಡ್ಬೇಕು. ಕೊಟ್ಟು ಮಾಡ್ಕೊಂಡ್ಲಿ. ಅವತ್ತು ನಾನು ನಮ್ಮ ಅಪ್ಪಂಗೆ ಹುಟ್ಟಿಲ್ವಾ, ಬಿಡಿದ ದಾರಿಯಿಂದ ಕೇಳ್ಬೋದಲ್ಲ. ಅವ್ರು ಅಣ್ತಂದಿರ್ನೇನೆ. ನಮ್ಮ ಅಪ್ಪನ ಹುಟ್ಟಿದ್ದೀನಿ, ನನಗೂ ಬಿಡಿದ ದಾರಿಯಿಂದ ಕೇಳ್ಬೋದಲ್ಲ ಅವರು.
ಅದ್ ಬಿಟ್ಬಿಟ್ಟು ಇಲ್ಲಿ ಯಾವ್ದೋ ಬೇರೆ ಜಮೀನಾಗೆ ತಾಂಡ್ರದ್ 43 ಸೈಟ್ ನೀರು ಕೂಡ ಕಷ್ಟ ಮಾಡ್ತಾ ಇದಾರೆ. ಸ್ವಾಮಿ ಯಾವ್ದು ಮಾಡಿಲ್ಲ, ಪೈಪ್ ಹೊಡೆದಾಕಿದ್ನ ವಿಡಿಯೋ ಮಾಡೋರು ಅವರು, ಜೋಡಿಸಿ ವಿಡಿಯೋ ಮಾಡೋರು ಅವರು. ಪಬ್ಲಿಕ್ ನೀವು ತಾಂಡಿಲ್ಲ ನೀರು, ಅವರು ಪಬ್ಲಿಕ್ ಕುಡಿಯೋದು ನಾವು ಚೆನ್ನಾಗಿಲ್ಲ ನೀರು ಅಂತ ಕುಡಿಯತ್ತಾ ಇಲ್ಲ ಅದನ್ನ, ಪಬ್ಲಿಕ್ ನೀರ್ನ. ಪಂಚಾಯತಿ ನೀರು ಹೋಗ್ಬೇಕಲ್ವಾ ಸರ್? ಅರ್ಜಿ ಕೊಡ್ಬೇಕು, ಅವ್ರು ಅರ್ಜಿ ಕೊಟ್ಟು ಅವ್ರು ಆಳ್ಸ್ಕೊಬೇಕು. ಇಲ್ಲಿ ಹೋಗೋದ್ ಪೈಪ್ ಹೋಗವೆ ತಾಂಡ್ಲಿ ಅವರು. ಪಂಚಾಯತಿ ನೀರು ಕೊಡ್ಬೇಡಿ ಅಂತ ಹೇಳಿದ್ರು, ಕಂದೆ ಕಟ್ತಾರಲ್ಲ ಅವ್ರನ್ನು, ಕಂದೆ ಕಟ್ತಾವ್ರೆ ಅವರು. ಅಲ್ಲ ಅವ್ರಿಗೆ ನಾವ್ ಯಾಕೆ ಕೊಡಲ್ಲ ಅಂತ ಹೇಳ್ಬೇಕು ಅವ್ರಿಗೆ? ಅವರೇ ಬೇಡ ಅಂತ ಹೇಳಿದಾರ ಸರ್? ಅವ್ರು ಕೇಳಿಲ್ಲ, ನಾವ್ ಹಾಕಿಲ್ಲ. ನೀರ್ ಚೆನ್ನಾಗಿಲ್ಲ, ಊರ್ ನೀರು ಚೆನ್ನಾಗಿಲ್ಲ, ಅದು ಬೋರ್ವೆಲ್ ಚೆನ್ನಾಗಿಲ್ಲ ನೀರು, ಫಿಲ್ಟರ್ ಉಪ್ಪು ನೀರು ಅದು ಇದು ಅಂತ ಅವ್ರು ಬೇಕಿಲ್ಲ ಅವ್ರಿಗೆ ನೀರು. ಜಮೀನಲ್ಲಿ ಅವರೇ ಹಾಕ್ಸ್ಕೊಂಡಿದ್ದಾರೆ. ಆ ಪೈಪ್ ಹೊಡೆದಾಗಿದ್ನ ನಾನೇ ಇವ್ರೆ ನಿಂತ್ಕೊಂಡು 1,000 ಖರ್ಚು ಮಾಡಿ ಹಾಕೋರು. ಅವ್ರಿಗೆ ಅದು ಪೈಪ್ ಚೆನ್ನಾಗಿಲ್ಲ ಹಾಕೊಟ್ಟವ್ರೆ. ಅವ್ರ ಪೈಪ್ ಚೆನ್ನಾಗಿಲ್ಲ, ಪೈಪ್ ತೆಗ್ದಾಕ್ ಬೇರೆ ಪೈಪ್ ಹಾಕೊಟ್ಟಾರ ಅವರು. ಸುಮ್ ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಾರೆ? ಅವ್ರಿಗೆ ಬಂದದ ಜಾಗ ಬಂದ್ ಮಾಡ್ಲಿ, ಅವ್ರನ್ನೇ ಕರೆದು ಯಾರು 4 ಜನ ಕರ್ಕೊಂಬರ್ಲಿ. ನಿಮ್ಮ ಹೆಸರು? ವೆಂಕಟೇಶ್.